ಲೇ ವೀಣಾ, ಅಲ್ಕಣೆ ಆವಾಗಿಂದವ ಅದೇನೋ ಪಿಲಾನ್ ಮಾಡ್ತೀನಿ ಅಂತ ಓಡಾಡ್ತಾನೆ ಇದೆಯಲ್ಲೇ. ಏನಾರು ಒಂದು ಮಾಡ್ದೇನು? ಅಲ್ಕಣೆ ಇವಳು ಬೇರೆ ಈಗ ಮೂತಿ ಉದಿಸ್ಕೊಂಡು ಕೂತವಳೆ, ಏನು ಕೆಲಸ ಮಾಡ್ತಿಲ್ಲ, ಏನೂ ಇಲ್ಲ. ಆಗಲೇ ಹೋಗಿದ್ದು ಅಡುಗೆ ಮನೆಗೆ ಸುಮ್ಮನೆ ಕೂತವಳೆ. ಅಲ್ಲ ಒಬ್ಬಟ್ಟಿಗೆಲ್ಲವ ಹಾಕೋಳೆ, ಬೇಳೆಯ ಒಬ್ಬಟ್ಟಾದ್ರು ಮಾಡಿಡ್ಬೇಕು ತಾನೆಯ. ಅದು ಏನು ಹುಡುಗಿನೂ ಏನೋ ಕಾಣವ, ಕೋಪ ಮಾಡ್ಕೊಂಡು ಹಂಗೆ ಕೂತವಳೆ, ಏನು ಕೆಲಸ ಬೇರೆ ಮಾಡ್ತಾಯಿಲ್ಲ. ನೀನು ಬೇರೆ ಅದೇನೋ ಪಿಲಾನ್ ಮಾಡ್ತೀನಿ ಅಂದಳು, ನೀನು ಏನು ಮಾಡ್ತಿಲ್ಲವ. ಅಲ್ಕಣೆ ಒಂದ್ರ ಒಟ್ಟು ಅಡುಗೆ ಮನೆಗೆ ಹೋಗಿ ಸಹಾಯ ಮಾಡಬಾರ್ದು ಅವಳಿಗೆ? ಇಬ್ಬರು ಸೇರ್ಕೊಂಡು ಮಾಡಿದ್ರೆ ಬೇಗ ಬೇಗ ಆಗಕ್ಕಿಲ್ವೇನೆ? ಹೋಗಮ್ಮ, ನಿಂದೊಳ್ಳೆ ಆಯಿತು. ಅಲ್ಲ ಕಣಮ್ಮ, ನಮ್ಮ ಮನೇಲೂ ನಾನೇ ಮಾಡಬೇಕು, ಇಲ್ಲಿ ಬಂದು ನಾನೇ ಮಾಡೋಕ್ಕಾಯ್ತದ? ಮಾಡ್ತದ ಕಣಂತ ಸುಮ್ಮನಿರು. ಅದಕ್ಕೇನೆಯ ಈಗ ಒಂದು ಸ್ವಲ್ಪ ಕೋಪದಲ್ಲಿ ಐತಲ್ಲ, ಅದಕ್ಕೆ ಹಂಗೆ ಊದಿಸ್ಕೊಂಡು ಕೂತೈತೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ಎದ್ದು ಮಾಡ್ತದೆ ಕಣಂತ ನೋಡ್ತಿರು. ನನ್ನ ಹಂಗೆ ಉಪವಾಸ ಕಳಿಸ್ಬಿಡ್ತದೆ ಅಂದ್ಕೊಂಡಿದ್ಯಾ? ಹಂಗೇನಿಲ್ಲ ಕಣಂತೆ, ಮಾಡ್ತದೆ. ಈಗ ಮಧ್ಯಾಹ್ನ ಊಟಷ್ಟೊತ್ತಿಗೆ ಎಲ್ಲ ಮಾಡಿರ್ತದೆ, ನೋಡ್ತಿರು. ಏನೋ ಕಾಣೆ ಕಣವ, ನೀನುಂಟು ನಿಮ್ಮ ಅದಕ್ಕೆ ಉಂಟು, ನಂಗಂತೂ ಸಾಕಾಗೈತೆ. ಅಲ್ಕಣೆ ಇವಾಗ ಏನು ಮಾಡೋಣ? ಅಲ್ಲ, ನನಗೆ ಬುದ್ಧಿ ಬೇರೆ ಸೋರಿಗಿರ್ಲಿಲ್ಲ ನೋಡು. ನಾನು ನಿಂಗೊಂದು ಚಿನ್ನದ ಸರ ಮಾಡಿಸ್ತಾಗಲಿ, ಅವಳಿಗೂ ಒಂದು ಮಾಡ್ಸೋಕೆ ಹಾಕ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಬಂದಿರೋದು. ಪಾಪ ಅವಳು ಹುಡ್ತಬ್ಬಕ್ಕೂ ಕೊಟ್ಟಿದ್ರೆ ಖುಷಿಯಾಗಿರೋಳು. ಏನು ಮಾಡ್ತೀಯಾ? ಕೆಟ್ಟ ಮೇಲೆ ಬುದ್ಧಿ ಬರೋದು ಅಂತ ಹೇಳ್ತಾರಲ್ಲ, ಹಂಗಾಗೈತೆ ನನ್ನ ಪರಿಸ್ಥಿತಿ. ಅಲ್ಲ, ಸೊಸೆ ಆದಳು ಇಷ್ಟು ಚೆನ್ನಾಗಿ ನೋಡ್ಕೊಂಡವಳನ್ನ ನನಗೆ ಬುದ್ಧಿ ಬಿಡುವೇನೆ? ನಾನು ನಿಂಗೊಂಥರ ಅವಳಿಗೊಂಥರ ಮಾಡ್ಬಿಟ್ನಲ್ಲಿ. ನನಗೆ ಗೊತ್ತಾಗಲಿಲ್ಲ ಕಣೆ, ಏನು ಮಾಡೋದು ಹೇಳು? ವಯಸ್ಸಾಯ್ತಲ್ಲ. ಏನು ಮಾಡೋದಪ್ಪ, ನನಗಂತೂ ಗೊತ್ತಾಯ್ತಾ ಇಲ್ಲ ಈಗ. ಈಗ ಹೋಗಿ ನಿಮ್ಮ ಅಜ್ಜಿಂಗೆ ಏನಾರು ಒಡವೆ ಗಿಡವೆ ಹಾಕು ಅಂತಂದರೆ ಯಾಗ್ರು ಬೀಳ್ತದೆ. ನನ್ನ ಹತ್ರ ದುಡ್ಡಿಲ್ಲ ಹಂಗೆ ಹಿಂಗೆ ಅಂತವ. ಏನು ಮಾಡಿದೆ ಇವಾಗ ವೀಣಾ? ನಿಂತವಿದ್ರೆ ಕೊಡೆ. ನಿಂತವೋ ಇಲ್ಲ ಅಳಿಯಂದ್ರತವೋ ಯಾರ್ತವಾದ್ರೂ ಇದ್ದರೆ ಕೊಟ್ಟಿರು. ನಿಮ್ಮ ಅಪ್ಪ ಇಂತವ ಆಮೇಲೆ ಇಸ್ಕೊಡ್ತೀನಿ. ನಿಮ್ಮ ಅಪ್ಪ ಬಂದಮೇಲೆ ಇಸ್ಕೊಡ್ತೀನಿ, ಕೊಟ್ಟಿರೇ. ಅಮ್ಮ, ನಂತವೆಲ್ಲಿಂದ ಬರುತ್ತಮ್ಮ? ಅಲ್ಕಡಮ್ಮ, ನಾನೇನು ಕೆಲಸ ಕಾರ್ಯಕ್ಕೆ ಹೋಯ್ತಾಯಿದ್ದೀನಿ ಅಂದ್ಕೊಂಡಿದ್ಯಾ ನಂತವ ಬರೋಕ್ಕೆ? ಆಮೇಲೆ ನೀವು ಮೊಳಿ ಅಂದ್ರತವ ಬರೋದೇ 30-40 ಸಾವಿರ ಸಂಬಳ ಬರ್ತದೆ, ಮನೆ ಖರ್ಚಿಗೆ ಆಯ್ತದ ಕಣಮ್ಮ. ಇನ್ನು ಚಿನ್ನ ಎಲ್ಲ ಮಾಡ್ಸೋದೆಲ್ಲ ಮಾವು. ಹಂಗೇನಾದ್ರು ಚಿನ್ನ ಮಾಡ್ಸಂಗಿದ್ದಿದ್ರೆ ನಾನು ಯಾವಾಗಲೂ ಒಡವೆ ಹಾಕೊಂಡು ಓಡಾಡುವೆ ಬಿಡು. ನನ್ನ ಹತ್ರ ಎಲ್ಲಿದ್ದದು? ಹೋಗಮ್ಮ, ಸುಮ್ಮನೆ ನನ್ನನ್ನು ಕೇಳಕ್ಕೆ ಬತ್ತೀಯಲ್ಲಮ್ಮ ನೀನು. ಇವಳ ಹತ್ರನೂ ಇಲ್ಲ ಅಂತೋಳೆ. ಇರಲಿ ತಗ, ಇನ್ನೇನು ಮಾಡೋಕ್ಕಾಯ್ತದೆ? ಇನ್ನೊಂದು ಸ್ವಲ್ಪ ದಿನಕ್ಕೆ ಮಾಡಿಸ್ಕೊಡ್ತೀನಿ ತಗ, ಇನ್ನೇನು ಮಾಡೋಕ್ಕಾಯ್ತದೆ ಹೇಳು, ಅಲ್ವೇ? ಅಜಾವ್, ಇದೇನಜ? ಅಲ್ಕಣಜ, 11 ಗಂಟೆಗೆ ಬರ್ತೀನಿ ಅಂತ ಹೋಗಿ 12:30 1 ಗಂಟೆ ಆದರೂ ಈಗ ಬಂದಿದೆಯಲ್ಲ ಜಾ. ತಿಂಡಿಗೂ ಬಂದಿಲ್ಲ, ಏನು ನಿಜ ನಿಂದು? ಎಲ್ಲೋಗಿದ್ದೆ? ಎಲ್ಲೋಗಿದ್ದೆ? ಸೌರ್ಯದಳಿದಿರ್ ಬಿಡ್ರಿ ಇಬ್ರು ಅಮ್ಮ ಮಗಳು. ಅಲ್ಲ ಲೇ ವೀಣಾ, ನೀನು ಬಂದು ಎಷ್ಟೊತ್ತಾಯ್ತು? ಒಂದು ರೋಟು ಅಪ್ಪಯ್ಯ ಬಂದೈತ, ಏನು ಮಾಡ್ತು ತಿಂಡಿ ತಿಂತ? ಒಂದು ಫೋನ್ ಮಾಡ್ತೀರೇನ್ರಲ್ಲ ಇಬ್ರು ನೀವು? ಈಗ ಮಾತ್ರವ ಯಾಕಜ ಇಟ್ಲೇಟು ಅಂತ ಹೊಂತೋಯ್ತಲ್ಲ ನಿಮ್ಮಮ್ಮ. ಒಂದು ಫೋನ್ ಮಾಡಿ ಕೇಳ್ತಾ, ಎಲ್ಲೋಗಿದ್ಯಾ ಜಾ, ಯಾಕಜ ಇಟ್ಟೊತ್ತಾದ್ರೂ ಬಂದಿಲ್ಲ ನೀನು? ಊಟ ತಿಂಡಿ ಮಾಡ್ದೇನ ಜಾ, ಏನಾದರೂ ಕೇಳ್ತೆ ನಿಮ್ಮಮ್ಮ? ಅಪ್ಪಯ್ಯವ್, ನಿಂಗೇನೋ ಅಂತೀಯಾ ಫೋನ್ ಮಾಡಿಲ್ಲ ಅಂತವಾ? ನಮ್ಮದೇನೋ ಸಮಸ್ಯೆಲಿದ್ದೋ. ಇಲ್ಲಿ ಸಮಸ್ಯೆಗಳು ನಿಂಗೇನು ಗೊತ್ತಾಯ್ತತ್ತಾಗ? ಯಾಕಪ್ಪ ಬರಲಿಲ್ಲ ಇಷ್ಟೊತ್ತು ಗಂಟೆ, ಈಗ ಬಂದಿದೆಯಲ್ಲ? ಏನು ಸಮಸ್ಯೆ ರಮ್ಮಿ? ಏನಾಯ್ತು ರಮ್ಮಿ, ಯಾಕೆ? ಅಯ್ಯೋ, ಏನಂತ ಕೇಳ್ತಿ ತಗೊಳ್ಳೋದು. ಬೆಳಿಗ್ಗಿಂದವ ನೀನು ಸಾಸನ್ ಸರಿ ಮಾಡೋದೇ ಆಗೈತಿ ನಮ್ಮ ಕೆಲಸ ಇಲ್ಲಿ. ಬೆಳಿಗ್ಗಿಂದವ ಅದೇ ಹೇಳ್ದ್ನಲ್ಲ, ಅವಳದು ಹುಡ್ತಪ್ಪ ಇವಳ್ದು ಹುಡ್ತಪ್ಪ ಕಣ್ರಿ ಅಂತವ. ಅವಳು ಹೇಳಿದ್ಲಲ್ಲ ನಂದು ಹುಡ್ತಪ್ಪ ಕಾಣತ್ತೆ ಅಂತವ, ನೀನು ಇದ್ದಂಗೆಯ. ನನ್ನ ಹುಡ್ತಬ್ಬಕ್ಕೆ ಏನು ಮಾಡಿಸಿಲ್ಲ, ನಿಮ್ಮ ಮಗಳದಕ್ಕೆ ಮಾತ್ರವ ಚಿನ್ನದ ಸರ ಮಾಡಿಸಿದ್ದೀರಿ. ಆಮೇಲೆ ನನ್ನ ಹುಡ್ತಬ್ಬಕ್ಕೆ ಒಂದು ಸುಭಾಷಣೆ ಹೇಳಿಲ್ಲ ನೀವು ಅಂತವ. ಅಯ್ಯೋ, ಅವಳು ತವ್ರ ಮನೆಗೆ ಹೋಯ್ತೀನಿ ಅಂತವ ಬೆಳಿಗ್ಗಿಂದವ ಹೊಂಟ್ಲಿರ್ತಿದ್ಲು ಕಣಪ್ಪ. ಹೋಗಿದ್ಲು ಆ ಸಾವಿತ್ರಿ ಅವಳಲ್ಲ, ಸಾವಿತ್ರಿ ಮನೇಲಿ ಅದೇನು ಮಾತು ಕಿತ್ತಾಡ ಕೂತಿದ್ಲು ಏನೋ. ಆಮೇಲೆ ಫೋನ್ ಮಾಡಿದೆ ನಾನು, ಬಾರೆ ನಂದೇ ತಪ್ಪಾಯಿತು ಅಂತವ. ಫೋನ್ ಮಾಡಿದ್ಮೇಲೆ ಬಂದ್ಲು. ಅಲ್ಲ ಕಣ್ರಿ, ನಾನೇನೋ ಮರ್ತೋದೆ ಸುಭಾಷೆ ಹೇಳೋದನ್ನ. ಅದನ್ನೇ ದೊಡ್ಡ ವಿಷಯ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋದ ಅವಳು? ಅಲ್ಲ, ಎಷ್ಟು ಮಾಡಿದ್ರು ಅಷ್ಟೇ ನೋಡು. ಸೊಸೆದಿರ್ಗೆ ಎಷ್ಟು ಮಾಡಿದ್ರು ಅಷ್ಟೇ, ಹೊಟ್ಟೆ ಕಿಚ್ಚು ಮಾತ್ರ ಹೋಗೋಕ್ಕಿಲ್ಲ ಅಲ್ವೇ? ಅಮ್ಮ ಸುಮ್ಕಿರಮ್ಮ, ನೀನು ಮತ್ತೆ ಬೇರೆ ಶುರು ಮಾಡಬೇಡ. ಆಮೇಲೆ ಮತ್ತೆ ಅದಕ್ಕೆ ಕೇಳಿಸ್ಕೊಂಡು ಹೊಂಟೋದು. ಯಾಕೆ ಹಿಂಗೆ ಆಡ್ತಿರ್ತೀಯಮ್ಮ ನೀನು? ನೀನು ಮಾಡಿದ್ದುವೆ ತಪ್ಪು ಅಂತ ಒಪ್ಕೊಳಕ್ಕಾಗಕ್ಕಿಲ್ವ ನಿನಗೆ? ಆಗಲೇ ತಾನೇ ಹೇಳ್ದೆ, ಅಯ್ಯೋ ನನ್ನ ದಡ್ಡ ಬುದ್ಧಿಗೆ ಏನಾಗಿತ್ತು ಹಂಗೆ ಹಿಂಗೆ ಅಂತವ. ಅಲ್ಲ ಕಣಮ್ಮ, ನಂದುವೆ ಬರ್ತಡೆ, ಅದಕ್ಕೆದುವೆ ಬರ್ತಡೆ ತಾನೇ. ಇಬ್ರಿಗೂ ಒಂದೇ ಥರ ವಿಶ್ ಮಾಡ್ಬೇಕು ತಾನೇ. ಅದಕ್ಕೆ ಏನು ಸರ ಕೊಡಿಸ್ಲಿಲ್ಲ, ಅದಕ್ಕೆ ಹೋಯ್ತಾ ಇದ್ದೆ ಅಂತ ಏನು ಹೇಳಿಲ್ಲ ಕಣಮ್ಮ. ನಾನು ಕೇಳಿಸ್ಕೊಳ್ಳಿಲ್ವ, ಒಂದು ವಿಶ್ ಮಾಡಲಿಲ್ವಲ್ಲ ಅತ್ತೆ ಅಂತವ ಕೋಪ ಮಾಡ್ಕೊಂಡು ಹೋಗಿದ್ದಿದ್ದು ಅದಕ್ಕೆ. ಅಲ್ಲ, ನೀನು ಒಂದು ವಿಶ್ ಮಾಡೋಕ್ಕೆ ಏನಾಗಿತ್ತಮ್ಮ ನಿನಗೆ? ಅಲ್ಲ, ಇನ್ನು ಮಿಕ್ಕಿದ್ದೆಲ್ಲ ಏನೇನೋ ಮಾಡ್ತಿ.
ಅದು ಯಾರ್ಯಾರಿಗೋ ಊರವ್ರಿಗೆಲ್ಲ ಫೋನ್ ಮಾಡಿ ವಿಶ್ ಮಾಡ್ತಿರ್ತೀಯ. ಅವ್ರು ಬರ್ತಡೆ ಇವತ್ತು, ಇವ್ರು ಬರ್ತಡೆ ಅಂದ್ಕೊಂಡು. ಹಾಂ, ನೀನು ಸ್ವಂತ ಸೊಸೆದು ಮಾಡೋಕ್ಕಾಗಲಿಲ್ವೇನು ನಿನಗೆ? ಹಾಂ, ಅದು ಮನೇಲಿದ್ದೂ ಮಾಡಿಲ್ವಲ್ಲಮ್ಮ ನೀನು. ಎಂಥರ್ಗಾದ್ರೂ ಬೇಜಾರಾಗಕ್ಕಿಲ್ವೇನು? ಸುಮ್ಮನಿರಮ್ಮ. ಏನು ಅಂತ ಮಾತಾಡ್ತೀಯಮ್ಮ ನೀನು? ಹಾಂ, ನನ್ನಂತಲ್ಲಾಗಿದ್ರು ಬೇಜಾರು ಮಾಡ್ಕೊಂಡು ಹಿಂಗೆ ಮಾಡಿರುವೆ. ಅದಕ್ಕೆ ಸದ್ಯ ಮನೆಗೆ ಹೋಗ್ತೀನಿ ಅಂತ ಒಂದವರು ವಾಪಸ್ ಬಂದವ್ರಿ. ಅದು ಖುಷಿ ಪಟ್ಕೊಂಡು ಸುಮ್ಮನಿರೋದು ಕಲಿ. ಹಾಂ, ಇಲ್ದಿದ್ದೆಲ್ಲವ ಹೇಳಕ್ಕೆ ಹೋಗ್ಬೇಡ. ಅದಕ್ಕೆ ಮೇನೆಯ ನೀನು. ಅಯ್ಯೋ ಆಯ್ತು ಬಿಡವ, ಏನಾದರೂ ಮಾಡ್ಕೊಳ್ಳಿ. ನನಗೆ ಗೊತ್ತಿತ್ತು ಕಣಂತಾಗೋ. ಹಿಂಗೆ ಆಗುತ್ತಿದ್ದು ಅಂತವ ಗೊತ್ತಿತ್ತು ನನಗೆ. ಅವತ್ತು ನಾನು ನೀನುವೇ ನಿಂತ್ಕೊಂಡು ಒಡವೆ ಬಗ್ಗೆ ಮಾತಾಡ್ತಿದ್ವಲ್ಲ, ಆ ವೀಣಗೊಂದು ಒಡವೆ ಹಾಕಿದ್ದೀನಿ ಕಡಿದ್ನಿ ಹಂಗೆ ಹಿಂಗೆ ಅಂತವೆಲ್ಲ ಮಾತಾಡ್ತಿದ್ವಲ್ಲ, ನಾವು ಬಿಡಿಸ್ಕೊಬರ್ಬೇಕು ಅಂತವ. ಆಗ ಮೂತಿಯೋ ಒಂಥರ ಮಾಡ್ಕೊಂಡು ಓದ್ಲೋಳು. ಆಗಲೇ ಗೊತ್ತಾಯ್ತು ನನಗೆ ಬೇಜಾರು ಮಾಡ್ಕೊಂಡವಳೆ. ಅಲ್ಲಿ ಕಣೆ, ಪಾಪ ಮಗಳು ಒಂಥರ ಸೊಸೆ ಒಂಥರ ಏನೇ ನಿನಗೆ. ಎಲ್ಲನೂ ನಿನಗೆ ಏನೇನು ಬೇಕು ಎಲ್ಲ ಮಾಡ್ಕೊಡೋಳು ಸೊಸೆ. ಮಗಳು ಅವಾಗ ಬಂದು ಇವಾಗ ಹೋಗ್ತಾಳೆ. ಅವಳಿಗೆ ಮಾತ್ರವ ನೀನು ಸಾರ ಮಾಡಿಸ್ಕೊಟ್ಟು ಸೊಸೆಗೆ ಮಾಡಿಸ್ಕೊಡ್ಲಿಲ್ಲ ಅಂದ್ರೆ ಬೇಜಾರಾಗಕ್ಕಿಲ್ವೇನೆ? ಎಂಥರ್ಗೂ ಆದ್ರೂ ಬೇಜಾರಾಗುತ್ತೆ. ಅವಳು ಒಬ್ಳೆ ಅಂತ ಅಲ್ಲ. ಅವಳೇನು ಸಾರ ಅಂತ ಏನು ಕೇಳ್ತಿಲ್ಲ ಅಂತ ಅಂತವಳಲ್ಲ. ಆದ್ರೂ ನೀನೊಂದು ಶುಭಾಶಯನು ಹೇಳಿಲ್ಲ ನೋಡು ನೀನು. ನೀನೊಂಥರ ಇದ್ಕಣೆ ಅಲ್ಲಿ ಕಣೆ, ಅಷ್ಟೊಂದು ಎಲ್ಲ ಮಾಡ್ತೀಯ ಅದು ಇದು ಅಂತವ. ಇಂಥ ಸೂಕ್ಷ್ಮ ವಿಷಯಗಳು ನಿನಗೆ ಗೊತ್ತಾಗಕ್ಕಿಲ್ವಲ್ಲ ನೋಡಿ. ಎಂತರ್ಗಾದ್ರೂ ಮನ್ಸಿಗೆ ಬೇಜಾರಾಗತ್ ಕಣೆ. ಅವಳೇನು ಅವ್ರ ಅಪ್ಪ ಅಮ್ಮ ಏನು ಬಿಟ್ಟಿಯಾಗಿ ಕಳ್ಸಿಲ್ಲ ನಮ್ಮನೆಗೆ. ಸೊಸೆ ಅಂತವ ಮಗ್ಳ ಥರ ನೋಡ್ಕೋತೀವಿ ಅಂತವ ಕಳ್ಸಿರೋದು. ಅಲ್ಲ, ಇಂಥ ಸೊಸೆ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ಅನ್ರಿ ಅಂತವ ಊರಲ್ಲೆಲ್ಲೇ ಹೇಳ್ಕೊಂಡು ಓಡಾಡ್ತೀಯ. ಅವಳಿಗೂ ಖುಷಿ ಆಗ್ಬಾರ್ದೆ? ಅವಳುವೆ ಇಂಥ ಅತ್ತೆ ಸಿಗಕ್ಕೆ ನಾನು ಪುಣ್ಯ ಮಾಡಿರ್ಬೇಕು ಅಂತ ಅನ್ಕೋಬಾರ್ದೇನು? ಅವ್ರಿಗೊಂಥರ ಇವ್ರಿಗೊಂಥರ ಮಾಡ್ಬಾರ್ದು ಕಣೆ ಯಾವತ್ತೂ. ಕೊನೆಗಾಲದಲ್ಲಿ ನಾನು ನೋಡ್ಕೊಳ್ಳೋರು ಸೊಸೆರೇ ಕಡೆ. ಮಗಳು ಬರೋಕ್ಕಿಲ್ಲ, ಅವ್ರ ಅತ್ತೆ ಮಾವನ್ ನೋಡ್ಕೊಂಡು ಅವ್ರ ಮನೇಲಿ ಇರ್ತಾಳ ಅವಳು. ಅವಳೇನು ಇಲ್ಲಿಗೆ ಬಂದಲ್ಲ. ನೀನು ಸೊಸೆನೂ ಮಗಳೂ ಒಂದೇ ಥರ ನೋಡೋದು ಕಲ್ತ್ಕ. ಏನೋ ಒಂದಿಟ್ಟು ಪ್ರೀತಿ ಜಾಸ್ತಿ ಇರುತ್ತೆ ಮಗಳ ಮೇಲೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸಾಕಿ ಬೆಳೆಸ್ತವ್ರ ಮೇಲೆ ಇರಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಆದರೆ ತೋರಿಸ್ಬೇಕಾರೆ ಸೊಸೆನೂ ಮಗಳು ಇಬ್ರು ಒಂದೇ ಅಂತವ ಪ್ರೀತಿ ಮನಸ್ಸಲ್ಲಿ ಇಟ್ಕೊಂಡು ನೋಡ್ಕೋಬೇಕಣೆ. ಇಬ್ರು ಒಂದೇ ಥರವ. ಇಲ್ಲ ನಾನು ಸೊಸೆನೇ ಒಂಥರ ನೋಡ್ತೀನಿ, ಮಗಳನ್ನೇ ಒಂಥರ ನೋಡ್ತೀನಿ ಅಂದರೆ ಹಿಂಗಾಯ್ತದೆ. ಸಂಸಾರಗಳು ಉಳಿಯೋಕ್ಕಿಲ್ಲ ಕಣೆ. ಹಿಂಗಿಂದನೇ ಇದರಿಂದನೇ ಹೆಂಗಸ್ರುಗಳ ಮಧ್ಯ ಜಗಳ ಬರೋದು ಯಾಕೆ ಹೇಳು? ಇದರಲ್ಲೇ ನೋಡು, ನನ್ಗೆ ಹೆಂಗೋ ಗೊತ್ತಿತ್ತು ಹಿಂಗೆ ಆಯ್ತದೆ ಅಂತವ. ಅದಕ್ಕೆ ವೀಣಂಗೆ ಹಾಕಿದ್ದಿನೇ ಇವಳಿಗೂ ಹಾಕ್ಬಿಟ್ಟು ಬಂದ್ಬಿಟ್ಟು ಎತ್ತಕ್ಕೆ ವಾಡ್ವೆಯ. ತಗೋ, ಅದನ್ನೇ ಇಸ್ಕೊಬರಕ್ಕೆ ಹೋಗಿದ್ದೆ ಕಣಂತೆ. ಕೊಡ್ತಾಗ ನಿನ್ನ ಸೊಸೆಗೆ ಕೊಟ್ಟು ಖುಷಿ ಪಡ್ತಲ್ಲ ಅವಳುವೆ. ಅದೇನು ಶುಭಾಶಯನೇ ಏನೋ ಮಾಡು ತಗೋ. ಅಪ್ಪಯ್ಯ ನೋಡಪ್ಪಯ್ಯ, ಸದ್ಯ ನೀನಾದ್ರೂ ಒಳ್ಳೆ ಕೆಲಸ ಮಾಡಿದ್ಯಾ ಕಣಪ್ಪಯ್ಯ. ಈ ಅಮ್ಮಂಗಂತೂ ಬುದ್ಧಿನೇ ಇಲ್ಲ ಕಣಪ್ಪಯ್ಯ. ಎಷ್ಟು ಹೇಳಿದ್ರು ಅಷ್ಟೇ ಅಮ್ಮಂಗೆ. ಅಲ್ಲ, ಈಗ ಒಂದು ಕೆಲಸ ಮಾಡೋಣ ಅಪ್ಪಯ್ಯ, ಹಿಂಗೆ ಕೊಡೋದು ಬೇಡ ಇದನ್ನ. ನಾನೊಂದು ಪಿಲಾನ್ ಮಾಡಿದ್ದೀನಿ ಇವತ್ತು. ಅದಕ್ಕೆ ಬೇಜಾರು ಮಾಡ್ಕೊಂಡು ಹೋಯ್ತಲ್ಲ, ಅದಕ್ಕೆ ಅಮ್ಮ ಏನಾದರೂ ಮಾಡೇ ಪಾಪ ಬೇಜಾರು ಮಾಡ್ಕೊಂಡವಳೆ ಹಂಗೆ ಹಿಂಗೆ ಅಂತಿತ್ತು. ಅದಕ್ಕೆ ನಾನು ಅಂದ್ಕೊಂಡೆ ಈ ಕೇಕ್ ಕಟ್ ಮಾಡಿಸ್ಬಿಡೋಣ ಒಂದು ಹೊತ್ತಿಗೆ, ಆಗ ಖುಷಿ ಆಗುತ್ತೆ ಅದಕ್ಕೆ ಅಂತವ. ಕೇಕು ಎಲ್ಲ ತರಿಸಿದ್ದೀನಿ ಕಣಪ್ಪಯ್ಯ. ನೆಲ ಕೇಕೆಲ್ಲವ ಇಟ್ಬಿಟ್ಟು ಕರೆದ್ಬಿಟ್ಟು ಅದಕ್ಕೆ ಕೈಲಿ ಕಟ್ ಮಾಡಿಸಿ ಆಮೇಲಿಂದವ ಇದನ್ನು ಕೊಡೋಣ. ಖುಷಿ ಆಯ್ತದ ಅದಕ್ಕೆಗೂ ಅಲ್ವೇ? ಹ್ಞೂ ಕಣಮ್ಮ, ಕರೆಕ್ಟಾಗಿ ಮಾಡಿದ್ದೀನಿ ನೋಡಿ ನೀನು. ಹಂಗೆ ಮಾಡಂತಾಗ. ಅದೇನು ಕೇಕೋ ಪಾಕೋ ಏನು ತೊಂದಿದ್ದೆ ಅದು ಇಡು ಅಲ್ಲಿ. ಕಾರ್ಯನ ತೆಗಿ, ಕೇಕ್ ಕಟ್ ಮಾಡಿಸಿ ಕೊಡೋಣ. ಕೊಟ್ಬಿಟ್ಟು ಅದೇನು ಅಡುಗೆ ಗಿಡ್ಗೆ ಮಾಡಿದಲ್ಲ, ಏನು ನಿಮ್ಮ ಅದಕ್ಕೆ ಹಿಂಗೆ ಮುನ್ಸ್ಕೊಂಡು ಕೂತವಳ? ಯಾವ ಅಡುಗೆನೂ ಮಾಡಿಲ್ ಕಣಂತ ತಗೊಳ್ಳಿ. ಆಗ್ಲಿಂದ ಉಪ್ಪು ಅಂದ್ಕೊಂಡು ಅಲ್ಲೇ ಅಡುಗೆ ಮನೇಲಿ ಕೂತವಳೆ. ನನಗೂ ನೋಡ್ಕೊಬರಕ್ಕೆ ಹೋಗಿದ್ದೆ ಆವಾಗಲೇ. ಏನು ಮಾಡೋಳು ಏನು ಅಂತವ, ಯಾಕೆ ಹೊಟ್ಟೆಲ್ಲ ಹಸಿತಿತ್ತು ನನಗೂ ಅದಕ್ಕೆ. ಆಮೇಲೆ ನೋಡಿ ಏನು ಮಾಡಿಲ್ಲ ಏನೂ ಇಲ್ಲ, ಅದಕ್ಕೆ ಸುಮ್ಮ ಬಂದೆ ಅತ್ತೆಗೆ. ಏನು ಹೇಳಂಗಿಲ್ಲ ಬಿಡೋಂಗಿಲ್ವಲ್ರಿ ಈಗ. ತಪ್ಪೆಲ್ಲವ ನಂದೇ ಐತೆ, ಇನ್ನೇನು ಹೇಳ್ತೀರಾ? ಅದಕ್ಕೆ ಎತ್ತಕ್ಕೆ ಸುಮ್ಮ ಬಂದೆ. ನೋಡೋಣ ಈಗ ಕೇಕ್ ಕಟ್ ಮಾಡಿಸ್ಬಿಡೋಣ. ಖುಷಿಯಾಗಿ ಹೋಗಿ ಮಾಡ್ತಾಳೆ ಅಡುಗೆ ಎಲ್ಲವ. ಏನೊಂದು 5 ನಿಮಿಷ ಮಾಡ್ಬಿಡ್ತಾಳೆ ಬಿರ್ಬಿರ್ನ. ಅವಳೇನು ತಡ ಮಾಡೋಕ್ಕಿಲ್ಲ ಕಣಂತೆ. ಮಧ್ಯಾಹ್ನದ ಊಟ ಮಾಡ್ಕೊಂಡು ಆಮೇಲೆ ಹೊಲ್ತ ಹೋಗೋರದು ನೀವು. ಒಬ್ಬಟ್ಟಿಗೆ ಬೇಳೆ ಎಲ್ಲ ಹಾಕೋಳೆ. ಇನ್ನೇನು ರುಬ್ಬಿ ಮಾಡೋದಷ್ಟೇ ಇನ್ನೇನು. ಅದಿನ್ನೇನು ಎಷ್ಟೊತ್ತಾಯ್ತದೆ. ನಾನು ಮೀನೂ ಒಂದಿಟ್ಟು ಸಹಾಯ ಮಾಡ್ತೀವಿ. ಬಿರ್ಬಿರ್ನ ಅಡುಗೆ ಮಾಡಿಬಿಡವ ಅಂತಂದರೆ ಬಿರ್ನೆ ಅಡುಗೆ ಮಾಡಿಬಿಡ್ತಾಳೆ. ಉಣ್ಕೊಂಡು ಹೋಗೋರಂತೀರ್ರಿ. ಹ್ಞೂ ಕಣಮ್ಮ, ಹಂಗೆ ಮಾಡೋಣ. ಇರಮ್ಮ, ಫಸ್ಟು ಟೇಬಲು ಇದು ಎಲ್ಲ ತಂದು ಇಡ್ತೀನಿ ಅಲ್ವೇ? ಟೇಬಲೆಲ್ಲ ಇಟ್ಕೊಬಾರಮ್ಮ. ಎಲ್ಲಿಗೆ ಹೋಯ್ತಾ ಇದೀಯಾ? ಅಲ್ಲಿಗೆ ಹುಡುಗಿ ಎಲ್ಲ ಕೆಲಸನೂ ನನಗೆ ಹೇಳ್ತಾಳಲ್ಲ ಇವಳು. ಅದೇನು ಕಲ್ತಿದ್ದಾಳೆ ಏನು ಕಣವ. ಅದಕ್ಕೆ ಹೇಳೋದು ಅಮ್ಮನ ಮನೇಲಿ ಎಲ್ಲ ಕಳಿಸ್ಬೇಕು ಅಂತವ. ಇಲ್ಲಿ ಮುದ್ದು ಮಾಡಿ ಬೆಳೆಸ್ಬಿಟ್ಟೆ ಇವಳನ್ನ, ಏನು ಕೆಲಸ ಮಾಡ್ದಂಗೆ. ಇವ್ರು ಅದಕ್ಕೆ ಬೇರೆ ಬಂದರು ಎಲ್ಲ ಅವರೇ ಮಾಡ್ಕೊಂಡು ಹೋಗೋರು. ಈಗ ನೋಡು ನನ್ನ ತಲೆಗೆ ಬತ್ತೈತಿ ಎಲ್ಲ ಹೊತ್ತಾಗಿ. ಅಗಳಗಳ ಇದೇನೇ ಈ ದೊಡ್ಡ ಕೇಕ್ ತೋರಿಸಿದ್ಯಲ್ಲೇ? ಒಂದು ಚಿಕ್ಕದು ಯಾವ್ದಾದ್ರು ತೋರಿಸಿದ್ರೆ ಆಯ್ತಿತ್ತಪ್ಪ. ಅವಳಿಗೆ ಯಾಕೆ ಇಷ್ಟು ದೊಡ್ಡ ಕೇಕ್ ಅಲ್ಲವಾ?
ಸುಮ್ಮನಿರಮ್ಮ, ಯಾಕಮ್ಮ ಎಲ್ಲದಕ್ಕೂ ಹಿಂಗೆ ಆಡ್ತಿರ್ತೀಯ ನೀನು ಒಳ್ಳೆ. ಒಂದು ಸರಿ ಹೇಳ್ತೀಯ ನನಗೆ ಬುದ್ಧಿ ಬಂತು, ನಿಮ್ಮ ಮದ್ಕೆಗೆ ಹೋಗಿ ಮಾಡಬಾರ್ದಿತ್ತು, ಹಿಂಗೆ ಮಾಡಬಾರ್ದಿತ್ತು, ಚೆನ್ನಾಗಿ ನೋಡ್ಕೋಬೇಕು ಅಂತ್ಯ. ಇನ್ನೊಂದು 10 ನಿಮಿಷ ಆದಮೇಲೆ ಆಗಲೇ ಬೈಕೊಂಡು ನಿಂತಿರ್ತೀಯ ಅದಕ್ಕೆಗೆ. ಇದು ಯಾಕೆ ಹಿಂಗೆ ಆಡ್ತೀಯಮ್ಮ? ಸುಮ್ಮನಿರಮ್ಮ. ಸರಿ ಆಯ್ತು ಬಿಡವ. ಅಲ್ಲ ಇವಾಗ ಇದು ಕೇಕು ಅವಳು ಒಬ್ಳೆ ಯಾಕೆ ಕಟ್ ಮಾಡೋದು? ನೀನು ಮಾಡುವಂತವ ನಾನು. ಯಾಕಂದರೆ ನಿಂದು ಹೋಗ್ಬಿಡ್ತವ ಅಲ್ವೇ? ಇಬ್ಬರು ಸೇರ್ಕೊಂಡು ಮಾಡ್ರಿ. ನಿನಗೂ ಏನೂ ತರಿಸ್ಲಿಲ್ವಲ್ಲೇ ನಾವು ಕೇಕ್ ಗೀಕೇನುವ? ನೀನೇ ತರಿಸಿದೆಯಲ್ಲ ಇವಾಗ ಹೆಂಗವ? ಮಾಡ್ರಿ ಇಬ್ಬರು ಸೇರ್ಕೊಂಡು. ಇಬ್ರದ್ದು ಅಲ್ವ ಹುಡ್ತಬ್ಬ? ಲೇ ಕೇಕ್ ವಿಷಯಕ್ಕೆ ಬಂದ್ರೆ ಮಾತ್ರವಾ ಇಬ್ರದ್ದು ಹುಡ್ತಬ್ಬ ಅಂತ ಹೇಳ್ತಾ ಇದೀವಿ ಹೊರ್ತು ಅವತ್ತು ಸಾರ ಮಾಡಿಸ್ಬೇಕಾದ್ರೆ ಇಬ್ರದ್ದು ಹುಡ್ತಬ್ಬ ಅಂತ ಗೊತ್ತಿರ್ಲಿಲ್ವೇ ನಿನಗೆ? ಅದಕ್ಕೆ ಮಾತ್ರವ ಹೇಳಲಿಲ್ಲ ಮತ್ತೆ ಸೊಸೆಗೆ ಮಾಡಿಸಿ ಅಂತವ. ಈಗ ಮಾತ್ರವಾ ಇಬ್ರದ್ದು ಹುಡ್ತಬ್ಬ, ಇಬ್ರು ಮಾಡ್ರಿ ಅಂತ ಹೇಳ್ತಾ ಇದೀಯೇನು ನೀನು? ಸರಿಯಾಗಿದೆ ಕಡೆ, ಸರಿಯಾಗಿದ್ದೀನಿ ನೀನುವೇ. ಅಯ್ಯೋ ಅಜ್ಜಾವ್, ಅದ್ಯಾಕ ಜಂಗಾಡ್ತೀಯ? ನಾನೇ ನಿಲ್ದಿದ್ದೆ ಹೇಳಿದ್ನೇನು ಅವತ್ತು ಸಾರ ಮಾಡಿಸ್ಬೇಕಾರೆ ನೀ ಹೇಳೋಣ ಅಂದ್ಕೊಂಡೆ. ಆಮೇಲೆ ನೀನೆಲ್ಲಿ ಬೈತೀಯೋ ದುಡ್ಡಿಲ್ಲ ಹಂಗೆ ಹಿಂಗೆ ಅಂತವ ರಾಗ ತೆಗಿತೀಯ ಅಂತವ ಸುಮ್ಮನಾಗಿದ್ದಷ್ಟೇ ನಾನು. ನನಗೇನು ಮಾಡಿಸ್ಕೊಡ್ಬಾರ್ದು ಅಂತ ಏನಿರ್ಲಿಲ್ಲ ಕಣಂತಾಗೋ. ಓಹೋ, ಗೊತ್ತಾಗುತ್ತೆ ಕಣೆ, ನೋಡಿದ್ರೆ ಗೊತ್ತಾಗುತ್ತೆ ನಿನಗೆ ಮಾಡಿಸ್ಕೊಡ್ಬೇಕು ಅಂತಿತ್ತೋ ಮಾಡಿಸ್ಕೊಡ್ಬಾರ್ದು ಅಂತಿತ್ತೋ ಅಂತವ ಗೊತ್ತಾಯ್ತದ ಕಣಂತಾಗೋ. ಅಯ್ಯೋ, ಈಗೇನು ನೀವಿಬ್ರು ಜಗಳ ಆಡ್ಕೊಂಡು ನಿಂತಿರ್ತೀರಾ? ಇಲ್ಲ ಅದಕ್ಕೇನು ಕರಿಯೋಣ ಕೇಕ್ ಕಟ್ ಮಾಡೋಕ್ಕೆ? ಅಯ್ಯೋ ಕರಿಯವ, ನೀವಿಬ್ರು ಅವಳ ಕಡೆಗೆ ಅಲ್ವೇ? ನನ್ನ ಕಡೆಗೆ ಯಾರಿದ್ದೀರಿ? ಮಗಳಾದಡುವೆ ಅವಳ ಕಡೆಗೆ ಆಗವಳೆ, ಗಂಡನು ಅವಳ ಕಡೆಗೆ ಆದಮೇಲೆ ನಾನು ಇನ್ನೇನು ಮಾಡ್ಬೇಕು ತಗೋ. ಕರಿಯವ. ಅದೇನು ಕೇಕ್ ಕಟ್ ಮಾಡಿಸ್ತೀಯೋ ಏನು ಮಾಡಿಸ್ತೀಯೋ ಮಾಡಿಸೋವು. ನನಗೆ ಹೊಟ್ಟೆ ಹಸಿತೈತೆ, ಅವಳು ಏನು ಅಡುಗೆ ಮಾಡೋಲ್ಲ ಇಲ್ವ ಅಂತವ ಕೇಳು ಕೇಕ್ ಕಟ್ ಮಾಡಿಸ್ಬಿಟ್ಟು. ಆಮೇಲೆ ನಾನು ಕೇಳಿದೆ ಅಂತವ ಅದಕ್ಕೂ ಬೈತೀರಿ ಇಬ್ಬರು ಅಪ್ಪ ಮಗಳು. ನನಗೆ ಯಾಕೆ ಬೇಕು? ನಾನು ಏನು ಕೇಳೋಕೆ ಇಲ್ಕಣಂತೆ, ನೀನು ಯಾಕೆ ಕೇಳ್ಕೊಳ್ಳಿ. ಅಮ್ಮ ಮೊದಲು ಕೇಕ್ ಕಟ್ ಮಾಡ್ಸೋಣ ಸುಮ್ಮನಿರಮ್ಮ. ನೀನು ಯಾಕಮ್ಮ ಹಿಂಗೆ ಆಡ್ತೀಯ? ಅಡುಗೆ ಅದಕ್ಕೆ ಮಾಡೇ ಮಾಡ್ತದೆ, ಯಾವಾಗಲೂ ಮಾಡೋಕ್ಕಿಲ್ವೇನಮ್ಮ? ಇದ್ಯಾಕಮ್ಮ ಹಿಂಗೆ ಆಡ್ತೀಯ ನೀನು ಒಳ್ಳೆಯ? ಅದಕ್ಕೆ ಒಂಚೂರು ಬನ್ನಿ ಇಲ್ಲಿ. ಅಯ್ಯೋ ಇವಾಗ ಏನಕ್ಕೆ ಕರಿತವ್ರೋ ಏನೋ, ಏನು ಕೆಲಸ ಹೇಳಕ್ಕೆ ಕರಿತವ್ರೋ ಏನೋ. ನಾನು ಬರೀ ಯಾಕೆ ಕೆಲಸದವ್ರು ಅಂತಲೇ ತಾನೇ ಇವ್ರು ಮಾಡ್ಕೊಂಡಿರೋದು. ಏನೋ ಕೆಲಸ ಹೇಳೋಕ್ಕೆ ಕರಿತಾ ಇರಬೇಕೇನೋ, ಒಬ್ಬಟ್ಟಾಯ್ತಾ ಇಲ್ವಾ ಅಂತವ ಕರಿತಿರ್ಬೇಕೇನೋ ನಮ್ಮ ಅತ್ತೆ. ಮಾಡ್ತೀನಿ ಇವತ್ತಿಂದವ ನಮ್ಮ ಅತ್ತಿಗೆ ನಾನೇನೋ ಒಳ್ಳೆಳು ಅಂದ್ಕೊಂಡು ಸುಮ್ಮನಿದ್ದೆ. ಈಗ ಗೊತ್ತಾಯ್ತೈತೆ ನಮ್ಮ ಅತ್ತೆ ಬಂಡವಾಳ ಎಲ್ಲವ. ಒಂದು ಕೆಲಸ ಮಾಡಿಬಿಟ್ರೆ ಕೇಳ್ರಿ, ಏನು ಕೆಲಸ ಮಾಡೋಕ್ಕಿಲ್ಲ. ಹಿಂಗೆ ಆ ಕಡೆಯಿಂದ ಈ ಕಡೆಗೆ ಅವ್ರ ಮನೆಯಿಂದ ಇವ್ರ ಮನೆಗೆ, ಇವ್ರ ಮನೆಯಿಂದ ಅವ್ರ ಮನೆಗೆ ಓಡಾಡ್ಕೊಂಡು ಇರ್ತೀನಿ ಅಷ್ಟೇ. ನಾನು ಯಾಕೆ ಇವ್ರಿಗೆಲ್ಲ ಒಬ್ಬಟ್ಟು ಮಾಡಾಕಬೇಕು ಅಂತೀನಿ? ನಂದು ಹುಡ್ತಬಲ್ವೇ, ನನಗೆ ಮಾಡಾಕ್ಲಿ ತಗೊಳ್ಳಿ ಇವರು. ನನಗೆ ಮಾತ್ರ ಮಾಡೋಕ್ಕಾಗಕ್ಕಿಲ್ಲ, ಇವ್ರಿಗೆಲ್ಲ ಮಾತ್ರ ನಾನು ಒಬ್ಬಟ್ಟು ಮಾಡಿ ಊಟ ಬಡಿಸಿ ಕಳಿಸ್ಬೇಕಂತೆ. ಮಗಳು ಅಳಿಯನ್ನೆಲ್ಲವ ಕರ್ಸ್ಕೊಂಡು ಕೂತವ್ರೆ. ಅಲ್ಲ ಅಲ್ಲಿ ನಮ್ಮಮ್ಮನ ಮನೆಗೆ ಹೋಗ್ತೀನಿ ಅಂದರೆ ಅದನ್ನೂ ಬೇಡ ಅಂತ ಕರ್ಸ್ಕೊಂಡ್ರು. ಇಲ್ಲಿ ಅಡುಗೆನೂ ಮಾಡಿಲ್ಲ. 12:15 1 ಗಂಟೆ ಆದ್ರೂ ಅಡುಗೆ ಇದೇ ಸುದ್ದಿಗೆ ಬಂದಿಲ್ವಲ್ಲ ಇಬ್ರು. ಏನು ಮಾಡ್ತಿದ್ರು ಅಂತವ ಬೆಳಗಿಂದ ಇವರು? ಅದಕ್ಕೆ ಬನ್ನಿ, ಅದಕ್ಕೆ ಇಲ್ಲೊಂಚೂರು. ಅದು ಏನು ಮಾಡ್ತಿದ್ದೀರಿ ಅಡುಗೆ ಮನೇಲಿ? ಬಂದೆ ಇರೇ ವೀಣಾ, ಬಂದೆ. ಹೇಳು ವೀಣಾ, ಏನು? ಓಹೋ ಏನಪ್ಪ ಕೇಕು ಎಲ್ಲವ ತರಿಸ್ಬಿಟ್ಟವ್ರಲ್ಲ. ಮಗಳು ಬರ್ತಡೇ ಜೋರಾಗಿ ಆಚರಿಸೋಣ ಅಂತ ಇರಬೇಕೇನೋ ನಮ್ಮ ಅತ್ತೆ. ಅದಕ್ಕೆ ಎಲ್ಲ ತರಿಸ್ಕೊಂಡು ಕೂತಾರೆ. ಅದಕ್ಕೆ ಯಾಕೆ ಕೇಕ್ ಕಟ್ ಮಾಡ್ತಾಯಿದ್ದೀವಿ ಬಾರೆ ಅಂತ ಕರೆದಿರ್ಬೇಕೇನೋ. ಅದಕ್ಕೆ ಹ್ಯಾಪಿ ಬರ್ತಡೇ ಅದಕ್ಕೆ. ಬನ್ನಿ ಅದಕ್ಕೆ ಕೇಕ್ ಕಟ್ ಮಾಡಿ ಬನ್ನಿ. ಇದೇನಪ್ಪ ಇದು ಆಶ್ಚರ್ಯ? ನನ್ನೇ ಕೇಕ್ ಕಟ್ ಮಾಡು ಅಂತೇಳಲ್ಲ ಇವಳು. ಏನೋ ಮಸ್ಲತ್ ಮಾಡೋರೆ ಇಬ್ರು ಅಮ್ಮ ಮಗಳು ಸೇರ್ಕೊಂಡು. ನನಗೆ ಕೇಕ್ ಕಟ್ ಮಾಡು ಅಂತೇಳಿ ಪರವಾಗಿಲ್ಲ. ಏನೋ ಪೂಸಿ ಹೊಡಿತವ್ರು ಅನಿಸ್ತದೆ ನನಗೆ. ಅಡುಗೆ ಆಗಿಲ್ವಲ್ಲ, ಬೇಗ ಅಡುಗೆ ಮಾಡಲಿ ಅಂತ ಕೇಕ್ ಕಟ್ ಮಾಡು ಅಂತ ಹೇಳ್ತಿರ್ಬೇಕೇನೋ. ಹೆಂಗೋ ನಾನು ಅವಳನ್ನು ಕರಿತೀನಿ ಅಂತ ಗೊತ್ತು ಅತ್ತೆಗೆ. ಅದಕ್ಕೆ ನಾನು ಯಾಕೆ ಬಿಡ, ನೀನು ಮಾಡ್ಬಾ, ನೀನು ಕೇಕ್ ಕಟ್ ಮಾಡು, ನಿಂದು ಬರ್ತಡೇ ಅಲ್ವಾ ಇವತ್ತು. ಅಯ್ಯೋ ಅದಕ್ಕೆ ಇರಲಿ ಬನ್ನಿ ಅದಕ್ಕೆ, ನನಗೆ ಯಾವಾಗಲೂ ಮಾಡಿಸ್ತಾರೆ. ನಿಮ್ಗೆ ಯಾವಾಗಲೂ ಪಾಪ ಕೇಕ್ ಕಟ್ ಮಾಡಿಸಿಲ್ಲ, ಏನೂ ಇಲ್ಲ. ಬನ್ನಿ ಅದಕ್ಕೆ ಕೇಕ್ ಕಟ್ ಮಾಡಿ. ಈ ಸರಿ ಆದ್ರೂ ಚೆನ್ನಾಗಿ ಮಾಡ್ಕೊಳ್ಳಿ ಅದಕ್ಕೆ ನಿಮ್ಮ ಬರ್ತಡೇನಾ. ಬನ್ನಿ ವೀಣಾ, ಬಾ ವೀಣಾ ನೀನುವೇ, ನಿಂದು ಇವತ್ತು ಹುಡ್ತಬ್ಬ ಅಲ್ವಾ? ಬಾ ಇಬ್ಬರು ಜೊತೆಗೆ ಮಾಡೋಣ. ಬೇಡ ಕಣದಕ್ಕೆ, ನೀವೊಬ್ಬರೇ ಸ್ಪೆಷಲ್ಲಾಗಿ ಮಾಡಬೇಕು ಅಂತಲೇ ನಾನು ತರಿಸಿದ್ದು ಕಣದಕ್ಕೆ. ನಾನು ಮಾಡ್ಕೊಳೋದಿದ್ದರೆ ಆವಾಗಲೇ ತರಿಸ್ಕೊಂಡು ಮಾಡ್ಕೊಂಡಿರುವೆ. ಮಾಡಿ ಅದಕ್ಕೆ ನಾವೆಲ್ಲ ವಿಶ್ ಮಾಡ್ತೀವಿ. ಕೇಕ್ ಕಟ್ ಮಾಡಿ ಅದಕ್ಕೆ. ಇದ್ಯಾಕೆ ಹಿಂಗೆ ಆಡೋದು ಮಂಗ್ ಮುಂಡೆದು? ವೀಣಂಗೇನು ತಲೆಗೆ ಬುದ್ಧಿ ಇದ್ದದೋ ಇಲ್ವೋ ಗೊತ್ತಿಲ್ವಲ್ಲ. ಹೋಗಿ ನಿಂತ್ಕೊಂಡು ಕೇಕ್ ಕಟ್ ಮಾಡೋದು ಬಿಟ್ಟು ಇಲ್ಲೇ ನಿಂತ್ಕೊಂಡವಳು ಒಳ್ಳೆಯ. ಅಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ಬೇರೆ ತಂದವಳೆ, ಇವಳು ಒಬ್ಳೆ ಮಾಡಬೇಕಾ? ಹೋಗ್ಬೇಕು ತಾನೇ ಇವಳುವೆ. ಅದು ಏನು ಮಣ್ಬಿಟ್ಟಿದೋ ಏನೋ ಗೊತ್ತು ಆಗಕ್ಕಿಲ್ಲ, ಸರಿಗೆ ಬುದ್ಧಿನೂ ಇಲ್ಲ ಇದಕ್ಕೆ ತೆಗಿ. ಲೇ ವೇಣ ಹೋಗಿ ನೀನುವೇ. ನಿಂದುವೆ ಇವತ್ತು ಬರ್ತಡೇ ಅಲ್ವೇನೆ, ಹೋಗಿ ನಿಂತ್ಕೊಳ್ಳಿ ನೀನುವೇ. ನಮ್ಮ ಅತ್ತೆ ಯಾಕೆ ಇವಳು ಅಬ್ಲೆ ಮಾಡಬೇಕು ಅಂತವ ಕಳಿಸ್ತಾ ಇರೋದು. ನನ್ನ ಮಗಳು ಮಾಡಲಿ ಅಂತವ. ನಾನೇನು ಬೇಡ ಅಂತೀನಾ? ನಂಗೆ ಹಂಗೆಲ್ಲ ಹೊಟ್ಟೆ ಕಿಚ್ಚೇನಿಲ್ಲಪ್ಪ ಇವ್ರ ಥರ, ಕಳಿಸ್ಲಿ ಬೇಕಿದ್ರಿ. ಬೇಡ ಸುಮ್ಮನಿರಮ್ಮ, ನೀನು ಯಾಕಮ್ಮ ಹಿಂಗೆ ಆಡ್ತೀಯ? ಹೇಳಿದ ಮತ್ತೆ ಕೇಳು, ಸುಮ್ಮನಿರು ಅಂತ ಹೇಳ್ದೆ ತಾನೇ. ಎಲ್ಲ ವಿಶ್ ಮಾಡಿ
ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಅತ್ಗೆ. ಅಯ್ಯೋ ನಂಗೆ ಹಂಗೆಲ್ಲ ವಿಶ್ ಮಾಡಕ್ಕೆ ಬರೋಕ್ಕಿಲ್ಲ ಕಣವ. ಹುಟ್ಟದ ಬುದ್ದು ಶುಭಾಶಯ ಕಣೆ. ಹುಟ್ಟಿದ ಹಬ್ಬದ ಶುಭಾಶಯಗಳು. ಚೆನ್ನಾಗಿರಮ್ಮ ಸುಮಾ, 100 ಕಾಲ ದೇವ್ರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ನಿನ್ನ ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ಸು ವೀಣಾ, ಥ್ಯಾಂಕ್ಸು ಅತ್ತೆ, ಥ್ಯಾಂಕ್ಸು ಮಾವರೇ. ಸರಿ ಕಣ್ರವ, ಎಲ್ಲ ಮುಗ್ದಿದ್ರೆ ನಡೀರಿ, ಮುಂದಿನ ಕೆಲಸ ನೋಡಿ ನಡೀರಿ. ಆಮೇಲೆ ಸುಮಾ, ನೀನು ಬೇಜಾರು ಮಾಡ್ಕೊಂಡೆ ಅಂತ ಗೊತ್ತಾಯ್ತು ಕಣವ ಅವತ್ತು. ಬರೀ ನನ್ನ ಮಗ್ಳಿಗೆ ಮಾತ್ರವ ಒಡವೆ ಮಾಡಿಸಿ ನಿನಗೇನು ಮಾಡಿಸಿಲ್ಲ ಅಂತಂದರೆ ಬೇಜಾರಾಯ್ತದೆ. ಸಹಜ ಅದು. ಬೇಜಾರಾಗೈತಿ, ನನಗೂ ಗೊತ್ತಾಯ್ತು ಕಣವ ಅವತ್ತು. ನೀನು ಒಂಥರ ಮುಖ ಮಾಡ್ಕೊಂಡು ಹೋದಲ್ಲ, ಆಗ್ಲೇ ನನಗೆ ಗೊತ್ತಾಗೋಯ್ತು ನೀನು ಏನೋ ಬೇಜಾರು ಮಾಡ್ಕೊಂಡಿದ್ಯಾ ಅಂತವ. ಅದಕ್ಕೆ ನೋಡು, ನಿಮ್ಮ ಮಾವನ ಕಡೆಯಿಂದ ನಿನಗೊಂದು ತಿನ್ನೋದು ಸರ ಮಾಡಿಸಿದ್ದೀನಿ. ನಿನಗೆ ಮಾಡ್ದಾಗ ಇನ್ನು ಯಾರಿಗೆ ಮಾಡೋಣ ತಗೊಳವ. ಮಕ್ಳಿಗೆ ತಾನೇ ಮಾಡೋದು ಎಲ್ಲರೂ. ಹೆಣ್ಮಕ್ಳಾದ್ರೇನು ಸೊಸೆ ಆದ್ರೇನು ಇಬ್ರು ಹೆಣ್ಮಕ್ಳು. ನನಗೂ ಹೆಣ್ಮಕ್ಳಿದ್ದಂಗೆ, ನಾನು ಯಾವತ್ತೂ ಸೊಸೆಯರ್ನ ಭೇದ ಭಾವ ಮಾಡಿ ನೋಡಿಲ್ಲ. ಹಂಗಾಗಿ ತಗೋ, ನಿಂಗೊಂದು ಸರ ಮಾಡಿಸಿದ್ದೀನಿ. ಚಿಕ್ಕದೋ ಪುಟ್ಟದೋ, ಹಂಗೈತೆ ಹಿಂಗೈತೆ ಅಂತ ಹೇಳಂಗಿಲ್ಲ. ಆಮೇಲೆ ಹೇಳ್ತಾ ಇದ್ದೀನಿ ಇವಾಗಲೇ, ದುಡ್ಡಿದ್ದು ದುಡ್ಡಲ್ಲಿ ಮಾಡಿಸಿದ್ದೀನಿ ಕಣವ. ಬೇಜಾರು ಮಾಡ್ಕೋಬೇಡ. ತಗೊಳವ, ಅಕ್ಕ ತಗೊಳವ. ಅಯ್ಯೋ ಮಾವರೇ, ನಾನು ಅವತ್ತೇನು ಬೇಜಾರು ಮಾಡ್ಕೊಂಡು ಹೋಗ್ಲಿಲ್ಲ ಮಾವರೇ. ನೀವು ಚಿನ್ನ ಮಾಡಿಸ್ಕೊಳ್ತಿದ್ದೀರಾ ಅಂತವ ಬೇಜಾರು ಮಾಡ್ಕೊಳ್ಳಿಲ್ಲ ಮಾವರೇ. ನಂದು ಹುಡ್ತಬ್ಬ ಇತ್ತಲ್ಲ, ಯಾರಿಗೂ ನೆನಪಿಲ್ವಲ್ಲ ಅಂತವ ಬೇಸರ ಆಯ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ ಕಣ್ ಮಾವರೇ. ನಾನು ಯಾವತ್ತೂ ಹಂಗೆಲ್ಲವ ಚಿನ್ನ ಬೆಳ್ಳಿಗೆಲ್ಲ ಆಸೆ ಮಾಡಲ್ ಕಣ್ ಮಾವರೇ. ಏನಿಲ್ಲ, ಅದನ್ನ ವೀಣಂಗೆ ಕೊಡಿ ಮಾವರೇ, ಪರವಾಗಿಲ್ಲ. ನನಗೇನು ಚಿನ್ನ ಹಾಕಬೇಕು ಅಂತೆಲ್ಲ ಏನಿಲ್ಲ ಕಣ್ ಮಾವರೇ. ಅವಳಿಗೆ ಕೊಡಿ, ವೀಣಂಗೆ ಕೊಡಿ. ವೀಣಾ ನೀನೇ ಇಸ್ಕೋ ವೀಣಾ, ನನಗೆ ಬೇಡ ವೀಣಾ. ಇವರು ಸುಮ್ಮನೆ ಏನೇನೋ ಅಪಾರ್ಥ ಮಾಡ್ಕೊತವ್ರೆ. ನಾನು ಸರ ಮಾಡಿಸ್ಕೊಟ್ಟಿಲ್ಲ ಅಂತ ಏನು ಬೇಜಾರು ಮಾಡ್ಕೊಳ್ಳಿಲ್ಲ. ಹುಡ್ತಬ್ಬ ನೆನಪಿಲ್ವಲ್ಲ ಅಂತವ ಬೇಜಾರಾಗಿತ್ತು ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ನೋಡಿ ಹೆಂಗೆ ಆಡ್ತಾಳೆ ಅಂತವ. ಇನ್ನೇನು ಸರ ಮಾಡಿಸೋರಲ್ಲ, ಕೊಟ್ಟೆ ಕೊಡ್ತಾರೆ ನನಗೆ ಅಂತ ಗೊತ್ತಲ್ಲ, ಅದಕ್ಕೆ ನಾಟಕ ಮಾಡ್ತಾಳಲ್ಲ ಇವಳು. ಇರಿ ಮಾಡ್ತೀನಿ ಇರು ರೀ. ಅವಳಿಗೆ ಬ್ಯಾಡವಂತೆ ಕೊಡ್ರಿ ಇಲ್ಲಿ, ನಾನೇ ಹಾಕಂತೀನಿ ತೆಗಿ. ಸುಮ್ಮನೆ ಬೇಡ ಅಂದವ್ರಿಗೆ ಯಾಕೆ ಕೊಡ್ತಾ ಇದ್ದೀರಿ ಹೇಳ್ರಿ ನೀವು? ಕೊಡ್ರಿ, ನಾನೇ ಹಾಕಂತೀನಿ. ಮಾವರೇ, ಅತ್ತೆಗೆ ಕೊಟ್ಬಿಡಿ, ನನಗೇನು ಬೇಡ ಮಾವರೇ. ಅಯ್ಯೋ ಇದೇನ ಪಿಂಗ್ ಹೇಳ್ತಾವಳೆ. ನಾನೇನವ ನನಗೆ ಕೊಡಿ ಅಂತಂದ್ರೆ ಅವಳು ಇಸ್ಕೊಂತಾಳೆ ಅಂದರೆ ಬೇಡ ಅಂತೋಳಲ್ಲ ಇವಳು. ಹೋಗ್ಲಿ ಬಿಡತ್ತೆಗೆ, ಏನೋ ಪಾಪ. ಚಿನ್ನದಾಸೆ ಇಲ್ಲ ಅವಳು ಯಾವಾಗಿಂದನೂ, ಮದುವೆ ಆದಾಗಿಂದನೂ ಹಂಗೆಯಾ. ನಾನೇ ಒಂಚೂರು ತಪ್ಪರ್ಥ ಮಾಡ್ಕೊಂಡು ಅದು ಇದು ಹಿಂಗೆ ಆಡ್ತಿರ್ತೀನಿ. ಏನು ಮಾಡೋದು, ಅತ್ತೆ ಅಲ್ವೇ. ಅತ್ತೆ ಅಂತ ಬಂದ ತಕ್ಷಣವ ಅವೆಲ್ಲ ಬರ್ತವೆ. ಏನು ಮಾಡೋಕ್ಕಾಯ್ತದೆ. ಹೇಳೋಣ ನಾನೇ ಒಂದು ಮಾತು ಇಸ್ಕೊಂತಾಳೆ. ಲೇ ಸುಮಾ, ಇಸ್ಕೊಳವ. ಅದ್ಯಾಕಂಗೆ ಆಡಿ ನೀನು? ಹುಡ್ತಾ ಬುದ್ಧಿ ನಿಂಗೆಲ್ಲ ಆಡಾರ? ಮಾವ ಪಾಪ ಪ್ರೀತಿಯಿಂದವ ನಿನಗೆ ಅಂತ ಮಾಡಿಸ್ಕೊ ಬಂದವ್ರೆ. ತಗೋ ಇಸ್ಕೊ, ಹಾಕೋ. ಕಣದ್ಕೆ ಅಪ್ಪಯ್ಯ ಯಾರಿಗೂ ಗೊತ್ತಿಲ್ದಂಗೆ ನಿಮಗೋಸ್ಕರ ಅಂತ ಮಾಡಿಸ್ಕೊ ಬಂದವ್ರೆ ಪಾಪ. ನೀವು ಬೇಜಾರು ಮಾಡ್ಕೊಂಡಂತಲ್ಲ ಅವತ್ತು, ಅದನ್ನ ನೋಡೋಕ್ಕಾಗ್ದಂಗೆ ಮಾಡಿಸ್ಕೊ ಬಂದವ್ರೆ. ಇಸ್ಕಳಿ ಅದಕ್ಕೆ ನನಗೂ ಒಂದು ಮಾಡಿಸ್ಕೊಟ್ಟವ್ರಲ್ಲ, ನನಗೇನಿಲ್ಲ ಅಂತನಾ, ನಾನು ಮಾಡಿಸ್ಕೊಂಡಿದ್ದೀನಿ ತಾನೇ. ತಗೊಳ್ಳಿ, ನೀವೊಂದು ಹಾಕೊಳ್ಳಿ, ನಾನೊಂದು ಹಾಕತ್ತೀನಿ, ಏನಾಗಲ್ಲ ಕಣಂತೆ. ಸರಿ ಆಯಿತು, ನೀವೆಲ್ಲ ಇಷ್ಟೊಂದು ಹೇಳ್ತಾ ಇದ್ದೀರಲ್ಲ ಅಂತ ಇಸ್ಕೊತಾ ಇದ್ದೀನಿ. ಥ್ಯಾಂಕ್ಸು ಮಾವರೇ, ಚೆನ್ನಾಗೈತೆ. ನೀನು ಖುಷಿಯಾಗಿದ್ರೆ ಅಷ್ಟೇ ಸಾಕಣವ. ನಮ್ಮ ಮನೆ ಮಹಾಲಕ್ಷ್ಮಿ ಇದ್ವಂಗಲ್ಲೇನವ. ಸೊಸೆದಿರು ಅಂದರೆ ಲಕ್ಷ್ಮೀರಿದ್ದಂಗೆ. ನೀವು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆ ಉದ್ಧಾರ ಆದದೇನು ಹೇಳು? ಬರೋ ದುಡ್ಡೆಲ್ಲವ ಹಂಗೆ ಹಾವಿ ಆಗೋಯ್ತದೆ. ಅದಕ್ಕೆ ಮನೆ ಸೊಸೆಯರ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳೋದು ಯಾವಾಗ್ಲೂ. ಸೊಸೆಯರ್ ಬೇರೆ ಇರಲ್ಲ, ಮಗಳು ಬೇರೆ ಅಲ್ಲ ಅಂತವ ನೋಡ್ಕೊಂಡ್ರೆ ಅವ್ರುವೇ ನಮ್ಮನ್ನ ಅಪ್ಪ ಅಮ್ಮಂದಿರು ಅಂತವ ನೋಡ್ಕೊಂತಾರೆ. ನಾವುಗಳೇ ಹಂಗೆ ಮಾಡ್ಬಿಟ್ರೆ ಅವ್ರು ಇನ್ನೇನು ಚೆನ್ನಾಗಿ ನೋಡ್ಕೊಂತಾರೆ ಹೇಳು? ಏನೇ ಗೊತ್ತಾಯ್ತೇನೆ ಗೌರಿ? ಕಣ್ ಗೊತ್ತಾಯ್ತು ಬಿಡ್ರಿ. ನೀವು ನಿಮ್ಮ ಮಗಳು ಆವಾಗಿಂದ ಬೈದು ಸಾಕು ಮಾಡಿದ್ದೀರಾ. ಸಾಕಾಗೈತೆ ನನಗೂ. ಬೈಸ್ಕೊಂಡು ಎಲ್ಲ ಗೊತ್ತಾಯ್ತು ಕಣ್, ಸುಮ್ಮನಿರ್ರಿ. ಯಾಕೋ ಹೊಟ್ಟೆಲ್ಲ ಗುಡುಗುಡು ಅಂತೈತಲ್ಲ. ಇವಳಿಗೆ ಇವಾಗ ಒಬ್ಬಟ್ಟು ಮಾಡಿ ಹೋಗಿ ಅಂತ ಅಂದರೆ ಆಮೇಲೆ ಅದಕ್ಕೂ ಎಗರಾಡ್ತಾಳೆ. ಈಗ ತಾನೇ ಕೇಕ್ ಕಟ್ ಮಾಡಿದ್ದೀನಿ, ಒಂದು ದಿವಸ ಹಸಿ ಹೊತ್ತು ಕುತ್ಕೊಳಕ್ಕೂ ಬಿಡ್ತಾಯಿಲ್ಲ. ಅಡುಗೆ ಮಾಡೋಕ್ಕೆ ಕರ್ಕೊಬಂದವ್ರು ಹಂಗೆ ಹಿಂಗೆ ಅಂತವ. ಏನಪ್ಪ ಮಾಡೋದು ಇವಾಗ? ಸುಮ್ಮನೆ ಹೊಟ್ಟೆ ಸಿತೈತೆ ಅಂತ ಹೇಳೋಣ, ಅವಳೇ ಹೋಗಿ ಮಾಡ್ತಾಳೆ ತೆಗಿ. ಆಯ್ತೇನ್ರಿ ಎಲ್ಲವಾ? ನನಗೆ ಯಾಕವ ಸುಸ್ತಾಯ್ತೈತೆ, ಒಂಥರ ಹೊಟ್ಟೆ ಎಲ್ಲವ ಒಂಥರ ಗುಡುಗುಡು ಅಂತೈತೆ. ಒಂದು ಹಸಿ ಹೊತ್ತು ಕುತ್ಕೊಂತೀನಿ, ಆಗಿದ್ರೆ ಹೋಗಿ ಕುತ್ಕೊತೀನಿ ನಾನು. ಅಯ್ಯೋ ಪಾಪ, ಅತ್ತೆಗೆ ಹೊಟ್ಟೆ ಸಿತೈತೋ ಏನೋ. ಎಷ್ಟೊತ್ತಾಯ್ತೋ ಏನೋ ತಿಂಡಿ ತಿಂದು. ಬೆಳಿಗ್ಗೆನೇ ಅಲ್ವಾ ತಿಂಡಿ ಮಾಡಿಟ್ಟು ಹೋಗಿದ್ದು, ಅದೇನು ತಿಂದರೋ ಇಲ್ವೋ ಗೊತ್ತಿಲ್ಲ. ಅತ್ತೆಗೆ ಬಿರ್ಬಿರ್ನು ಹೋಗಿ ಒಬ್ಬಟ್ಟು, ಆಮೇಲೆ ಇನ್ನೇನು ಒಬ್ಬಟ್ಟಿನ ಸಾರು ಅನ್ನ ಎಲ್ಲವ ಮಾಡಿಬಿಡ್ತೀನಿ. ಅತ್ತೆಗೆ ಕೋಸಂಬರಿ ಪಲ್ಯ ಅಷ್ಟು ಮಾಡಿದ್ರೆ ಸಾಕು. ಇಲ್ಲ ಒಂದೀಟು ಬೋರ್ಡ್ ಏನಾದರೂ ಹಾಕ್ಬಿಡ್ತೀನಿ. ಪಾಪ ನಮ್ಮ ವೀಣನ ಗಂಡನು ಬರ್ತದೆ ಏನೋ ಊಟಕ್ಕೆ. ಲೇ ವೀಣಾ, ನಿಮ್ಮ ಗಂಡನು ಬರ್ತಾರಲ್ವ ಊಟಕ್ಕೆ?
ಹ್ಞೂ ಕಣದಕ್ಕೆ ಬರ್ತೀನಿ ಅಂತ ಹೇಳಿದ್ರು 2 ಗಂಟೆ ಹಂಗೆ ಆಗಲೇ 1:30 2 ಗಂಟೆ ಆಗೋಕ್ಕೆ ಬಂತಲ್ಲ ಅದಕ್ಕೆ ಇನ್ನೇನು ಬರ್ತಾರೆ ಇವಾಗ. ಅಯ್ಯೋ ಆಗಲೇ ಹೇಳೋದಲ್ವೇನೋ ವೀಣಾ ನೀನು. ಹಾಂ ಬಿರ್ಬಿರ್ನ ಅಡುಗೆ ಮಾಡಿಬಿಡುವೆ, ಈಗ ಹೋಗ್ಬಿಟ್ಟು ಮಾಡ್ತೀನಿ. ಒಂದು ರವಟ್ ಸಹಾಯ ಮಾಡಿ ಬನ್ನಿ ನೀವು ಅತ್ತೆ ಇಬ್ರೂ. ಹಾಂ ಕೋಸಂಬರಿ ಪಲ್ಯ ಅಲ್ಲವ ನೀವು ಮಾಡ್ಕೊಂಡ್ರೆ ನಾನು ಒಬ್ಬಟ್ಟಿಗೆ ಬೇಗ ರುಬ್ಕೊಂಡು ಬೇಗ ಮಾಡಿಬಿಡ್ತೀನಿ ಒಬ್ಬಟ್ಟನೆಲ್ಲವ. ಬನ್ನಿ ಬೇಗ ಮಾಡಿಬಿಡೋಣ. ಹ್ಞೂ ಸರಿ ನಡೀರಿ ಅದಕ್ಕೆ, ಆಯಿತು ಮಾಡೋಣ. ಹಾಂ ಸರಿ ವೀಕ್ಷಕರೇ, ನಾವು ಬೇಗ ಹೋಗಿ ಒಬ್ಬಟ್ಟು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಂ ಆಯಿತಾ? ನೋಡಿದ್ರಲ್ಲ ವೀಕ್ಷಕರೇ, ನಮ್ಮಮ್ಮ ಮಾಡಿದ ಪಜೀತಿ ಹೇಗಿತ್ತು ಅಂತ. ನಮ್ಮ ಅತ್ತಿಗೆ ಮನೆ ಬಿಟ್ಟೆ ಹೋಗೋಕ್ಕೆ ಸಿದ್ಧ ಆಗಿದ್ರು. ಅದೇ ಅಲ್ವಾ ವೀಕ್ಷಕರೇ ಜೀವನದಲ್ಲಿ. ನಾವು ಬಂದಿರೋ ಸೊಸೆಯರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನೆಗೆ ಅವರೇ ಮಗಳಾಗಿ ಬಂದಿರ್ತಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಈಗ ನೋಡಿ ನಮ್ಮ ಅತ್ತಿಗೆ ಖುಷಿ ಆದರು ಪಾಪ. ಈಗ ಅವರೇ ಅಡುಗೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ವಾ? ಜೀವನ ಅಂದರೆ ಅಷ್ಟೇ. ಒಬ್ರನ್ನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಈ ಅತ್ತೆ ಸೊಸೆದಿರಿಬ್ಬರು ಅತ್ತೆ ಸೊಸೆ ಅನ್ನೋದನ್ನು ಬಿಟ್ಟು ಅಮ್ಮ ಮಗಳ ಥರ ಇದ್ಬಿಟ್ರೆ ಯಾವ ಸಮಸ್ಯೆನೂ ಬರಲ್ಲ. ಆಮೇಲೆ ನಂತರ ನಾದ್ನಿದಿರು ಇರ್ತಾರಲ್ಲ, ಅವರು ಬಂದಿರೋ ಅತ್ತಿಗೆಯರನ್ನ ಅಕ್ಕನ ಸಮಾನನೋ ತಂಗಿನ ಸಮಾನನೋ ನೋಡಿಕೊಂಡ್ರೆ ಇನ್ನೂ ಯಾವ ತೊಂದರೆನೂ ಇರಲ್ಲ. ಅಮ್ಮಂಗೆ ಬುದ್ಧಿ ಹೇಳ್ಕೊಂಡು ಎಲ್ಲರೂ ಚೆನ್ನಾಗಿದ್ದರೆ ಸಂಸಾರನೂ ಚೆನ್ನಾಗಿರುತ್ತೆ, ಎಲ್ಲರೂ ಖುಷಿಯಾಗಿರ್ತಾರೆ. ಅಲ್ವಾ ವೀಕ್ಷಕರೇ? ಇಲ್ಲಿಗೆ ನಮ್ಮ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಬಿರ್ಬಿರ್ನೆ ಹೋಗಿ ನಾನು ಒಬ್ಬಟ್ಟು ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್, ಸಿಯಾ ವೀಕ್ಷಕರೇ.